ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಕೌಶಿ ನೋಯ್ತದ ಕಲ ನನ್ನ ಮಗ ರಿಮೋಟಲ್ಲಿ ಹೊಡೆದ ಗೈಸ್. ಇವತ್ತು ಬೆಳಗ್ಗೆಯಿಂದನೇ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಇಬ್ರು ಮ್ಯಾಚಿಂಗ್. ಓ ಮೈ ಗಾಡ್. ಅಷ್ಟ ನಂದಾಯಿತು. ಕೌಶಿಕ್ ಇವಾಗ ತಿನ್ನಿಸ್ತಾ ಇದ್ದೆ. ನಮ್ಮ ಮನೇಲಿ ಇವತ್ತು ಕಿಚಡಿ ಮಾಡಿದ್ವಿ, ನಮ್ಮಮ್ಮ ಮಾಡಿದ್ರು, ಸೊ ಅದನ್ನೇ ತಿನ್ನಿಸ್ತಾ ಇದ್ದೀನಿ. ನಾವು ಬೆಳಗ್ಗೆ ಟೈಮ್ ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದನ್ನು ತಿನ್ನಿಸ್ತೀನಿ. ಸಪೋಸ್ ಏನಾದರೂ ಅವ್ನಿಗೆ ತಿನ್ನೋಕೆ ಆಗದೆ ಇರೋ ಥರದ್ದು ಏನಾದರೂ ಮಾಡಿದರೆ ಮಾತ್ರ ಅವ್ನಿಗೆ ಸಪ್ರೇಟಾಗಿ ಏನಾದರೂ ಮಾಡಿ ತಿನ್ನಿಸ್ತೀನಿ. ಶಾಪ್ಗೆ ಹೋಗಬೇಕು ಇವತ್ತು, ನಮ್ಮ ಅಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನಾಯ್ತಾ ಅಂತ ನನಗೂ ಗೊತ್ತಿಲ್ಲ. ತೋರಿಸ್ತೀನಿ ಯಾವ ಥರ ಹೋಗುತ್ತೆ ಅಂತ. ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಏನೋ ಮಿಸ್ ಆಗಿ ಆ ವಿಡಿಯೋನೇ ಡಿಲೀಟ್ ಆಗೋಯ್ತು ಗೈಸ್. ಮತ್ತೆ ಇನ್ನು ವಾಯ್ಸ್ ಓವರ್ ಮನೆಗೆ ಬಂದು ಕೊಟ್ಕೋಬೇಕು, ಅಂಗಡಿಲಿ ಆಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಅಷ್ಟೇ. ಇವಾಗ ಶಾಪ್ಗೆ ಹೋಗಬೇಕು. ಇವನು ಕೌಶಿಕಿಗೆ ತಿನ್ನಿಸ್ಕೊಂಡು ಹೋಗ್ಬೇಕು. ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕು, ನಾನು ಕೂಡ ಸ್ನಾನ ಮಾಡಬೇಕು. ಒಂದಷ್ಟು ಕೆಲಸಗಳಿದೆ. ಶಾಪ್ಗೆ ಹೋಗ್ಬೇಕು, ಇದೇ ಒಂದು ಕೆಲಸ ಗೈಸ್, ಇನ್ನೇನು ಕೆಲಸ ಇಲ್ಲ. ಇವನು ತಿನ್ಸೋದೇ ಒಂದು ಕೆಲಸ ಗೈಸ್. ಮಕ್ಳು ತಿನ್ಸೋದು. ಆಯ್ ಮಾಡು ಮಗ್ನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಕಿಸಿ ಕೊಡಮ್ಮ ಅಮ್ಮಗೆ. ಅಮ್ಮ ಕಿಸಿ ಕೊಡಮ್ಮ. ಅಮ್ಮ ಕಿಸಿ ಹೇಳಿದ ಮಾತು ಕೇಳ್ತಾನೆ ಗೈಸ್. ಚೂರು ಕೇಳ್ತಾನೆ, ಜಾಸ್ತಿ ಕೇಳಲ್ಲ. ಮತ್ತು ಶಾಪ್ಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಮತ್ತು ಇವತ್ತು ಶಾಪಲ್ಲಿ ನಾವು ಏನೇನು ಮಾಡ್ತೀವಿ, ನಮ್ಮ ಕೌಶಿಕ್ ಏನೇನು ತರಲೆ ಮಾಡ್ತಾನೆ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಮಕ್ಕಳು ಇಟ್ಕೊಂಡು ಶಾಪ್ಗೆ ಹೋಗೋದು ಅಂದರೆ ತುಂಬಾ ಕಷ್ಟ. ಅದರಲ್ಲೂ ಸೈಲೆಂಟಾಗಿದ್ದರೆ ಇಟ್ಕೊಬೋದು. ತೀಟೆ ಎಲ್ಲ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಸ್ವಲ್ಪ ಎಲ್ಲ ಜಾಸ್ತಿನೇ ರಿಸ್ಕ್ ಆಗುತ್ತೆ. ಸೊ ನಮ್ಮ ಕೌಶಿಕ್ ಯಾವ ಥರ ಇರ್ತಾನೆ ಶಾಪಲ್ಲಿ ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಮಾಡು ಮಗನೆ. ಆಮೇಲೆ ಸಿಗ್ತೀನಿ. ತುಂಬ ಜನ ಮಕ್ಕಳು ಕಿವಿನ ಕ್ಲೀನ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಇಯರ್ ಬಡ್ಸಲ್ಲಿ ನಾನು ಕ್ಲೀನ್ ಮಾಡ್ತೀನಿ ಯಾವಾಗ್ಲೂ. ಏನಕ್ಕಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಬಾಳೆಹಣ್ಣು ತೊಗೊಂಡೆ. ಪುಟ್ಟ ಇಲ್ಲಿಗೆ ಹೋಗಿದ್ದ, ಎಳ್ನೀರು ತೊಗೊಬರೋಕ್ಕೆ ಅಂದ್ಬಿಟ್ಟು ಹೋಗಿದ್ದ. ಈ ಎಳ್ನೀರು ತೋರಿಸ್ತೀನಿ. ನಾರ್ಮಲಾಗಿ ರೌಂಡಿಕ್ಕಿರೋ ಎಳ್ನೀರನ್ನ ನೋಡಿದ್ದೀನಿ, ಹೋಗ್ತಾ ಇದೆ. ಆದರೆ ಇವತ್ತು ಒಂಥರ ಡಿಫ್ರೆಂಟಾಗಿರೋ ಉದ್ದಕ್ಕಿರೋ ಎಳ್ನೀರು ತೊಗೊಬಂದಿದ್ದಾನೆ. ಪುಟ್ಟ ನಂಗೆ ಗೊತ್ತಿಲ್ಲ ಎಲ್ಲಿ ತೊಗೊಬಂದಿದ್ದಾನೆ ಇದು ಅಂತ. ಇದು ಯಾವ ಕಡೆ, ಐ ಥಿಂಕ್ ನಮ್ಮ ಕಡೆ ಈ ಥರ ಎಳ್ನೀರು ಇಲ್ಲ ನೋಡಿ. ಇದೇ ಫಸ್ಟ್ ಟೈಮ್ ನೋಡಿ. ಇಷ್ಟು ಉದ್ದ ಇದೆ. ಒಂದು ಏನಂತಾರೆ, ಇಷ್ಟುದ್ದ ಇದೆ. ಏನಂತಾರೆ ಇದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಏನಂತಾರೆ. ಒಂದು ಐ ಥಿಂಕ್ ಒಂದು ಅಡಿ ಇದೆ, ಒಂದು ಅಡಿ. ಹಾಂ ನೋಡಿ, ಈ ಥರ ಎಳ್ನೀರು ಹೋಗ್ತಾ ಹೋಗ್ತಾ ನಮ್ಮ ಇದರಲ್ಲಿ ಯಾವ್ಯಾವ ಥರ ಏನೇನೋ ಡಿಫ್ರೆಂಟ್ ಆಗಿರೋದೆಲ್ಲ ಬರ್ತಾ ಇದೆ. ಇದು ಟೇಸ್ಟ್ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ, ನಾವು ಚಾಮರಾಜನಗರ ಕಡೆ ನೋಡಿಲ್ಲ, ಇದು ಕೇರಳ ಕಡೆ, ಐ ಥಿಂಕ್ ಬೇರೆ ಕಡೆ ಎಳ್ನೀರು ಇದು ಅಂತ ಅನಿಸುತ್ತೆ. ಟೇಸ್ಟ್ ಆಮೇಲೆ ಪುಟ್ಟ ಬಂದಮೇಲೆ ಓಪನ್ ಮಾಡಿಸ್ಕೊಂಡು ಕುಡಿಯೋಣ, ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ, ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು, ಸೂಪರ್ ಹೆಲ್ತ್ ಹಾಸ್ಪಿಟಲ್ಗೆ. ಅಮ್ಮನ ಕರ್ಕೊಂಡು ಹೋಗಬೇಕು. ನಮ್ಮ ಅಮ್ಮನಿಗೆ ಯಾಕೋ ಸ್ವಲ್ಪ ಕಾಲು ಊದ್ಕೊಂಡಿರೋ ಥರ ಆಗಿದೆ. ಅದರಿಂದ ಸರಿ, ಅದು ಫ್ರೀ ಬೇರೆ ಅಲ್ವಾ, ಸರಿ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಅಮ್ಮ 5:30ಗೆ ಅಪಾಯಿಂಟ್ಮೆಂಟ್ ಇದೆ. ಒಂದು 5 o'clock ಹಂಗೆ ಮನೆ ಬಿಡಬೇಕು. ಇದು 2 days ಬ್ಯಾಕ್ ಅಂತ ತೊಗೋಬೇಕು ನಾವು ಅಪಾಯಿಂಟ್ಮೆಂಟು. ನಾನು ಕೂಡ ತೊಗೊಂಡಿದ್ದೀನಿ. ನಾಳೆ ಹೋಗ್ಬೇಕು. ನಾಳೆ ಅವತ್ತೇ ಹೋಗ್ಬೇಕಾಗಿತ್ತು. ಒಂದು 15 days ಆದಮೇಲೆ ಬನ್ನಿ ಅಂತಂದಿದ್ರು. ಬಟ್ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಆಮೇಲೆ ಅದು ಇದು ಊರಿಗೆ ಹೋಗಿದ್ದು ಬರೋದು ಅದು ಇದು ಅಂತಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ನಾನು ನಾಳೆ 7:15 ನನಗಿದೆ ಹೋಗಬೇಕು. ಮತ್ತು ಇವತ್ತು ಮಧ್ಯಾಹ್ನಕ್ಕೆ ನಾನು ಆಲ್ರೆಡಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲ ರುಬ್ಬಬೇಕು ಮತ್ತು ಅನ್ನ ಮಾಡಬೇಕು ಅಷ್ಟೇ, ಬೇರೆ ಏನೇನೂ ಇಲ್ಲ. ನೋಡೋಣ, ಪುಟ್ಟ ಏನಾದರೂ ಕೇಳಿದ್ರೆ ಏನಾದರೂ ಹಪ್ಪಳ ಏನಾದರೂ ಹಾಕಿ ಕೊಡೋದು ಅಷ್ಟೇ. ಮಧ್ಯಾಹ್ನದ ಊಟ ಆಯಿತು. ಇನ್ನೇನು ರೆಡಿ. ಸಂಜೆ ಅಲ್ಲಿ ಹೋಗ್ಬಿಟ್ಟು ಬಂದು ಏನಾದರೂ ಮಾಡಬೇಕು. ಸ್ವಲ್ಪ ಬೇಗನೆ ಮಾಡಬೇಕು. ತಿಂದು ಮಲಗೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಸ್ವಲ್ಪ ಫುಡ್ಡಲ್ಲಿ ನನಗೆ ವೇರಿಯೇಷನ್ ಆಗ್ತಾಯಿದೆ, ಟೈಮಿಂಗ್ಸ್ ವೇರಿಯೇಷನ್ ಆಗ್ತಾಯಿದೆ. ಆಮೇಲೆ ಇವಾಗ ಜಡೆ ಹಾಕೋತಾ ಇದ್ದೆ. ಮೊದಲು ಜಡೆ ಹಾಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಚೂರು ಏರ್ ಗ್ರೋತ್ ಆಗಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ನೆಕ್ಸ್ಟ್ ಲೆವೆಲ್ ಹೇರ್ ಫಾಲ್ ಆಗ್ತಾಯಿದೆ. ಏನಕ್ಕಪ್ಪ ಅಂತಂದರೆ, ನಾವು ಯಾವಾಗಲೂ ಅಷ್ಟೇ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ,
ಯಾವುದಾದ್ರೂ ಒಂದು ಶಾಂಪೂನ ನಾವು ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಯಾರಾದರೂ ಹೇಳಿದ್ರು ಅಂತ ಅಂದ್ಬಿಟ್ಟು ಅಥವಾ ಇನ್ನೊಂದು ಏನು ಅಂತ ಅಂದ್ಬಿಟ್ಟು ಬೇರೆ ಶಾಂಪೂನ ನಾವು ಚೇಂಜ್ ಮಾಡಿದಾಗಲೇ ನಮಗೆ ಹೇರ್ ಫಾಲ್ ಆಗೋದು. ಇವಾಗ ನನಗೂ ಹಂಗೆ ಆಗಿದೆ. ನಾವು ವಾಟಿಕ ಬರುತ್ತಲ್ಲ ಆ ಶಾಂಪೂನ ನಾನು ಅವಾಗಿಂದನೂ ಅದನ್ನೇ ಹಾಕ್ತಾಯಿದ್ದೆ. ಲಾಸ್ಟ್ ಟೈಮ್ ಯಾವುದೋ ಹೋದಾಗ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂನ ತೊಗೊಂಡು ಬಂದೆ. ವಾಟಿಕ ಶಾಂಪೂ ಇರಲಿಲ್ಲ ಅಂದ್ಬಿಟ್ಟು ಹೆಡ್ ಆ್ಯಂಡ್ ಶೋಲ್ಡರ್ ತೊಗೊಂಡು ಬಂದೆ. ಅವಾಗಿಂದ ಡೈಲಿ ಎಷ್ಟು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಅಳು ಬರೋ ಥರನೇ ಫೀಲ್ ಆಗುತ್ತೆ. ಇಷ್ಟು ಸ್ನಾನ ಮಾಡಿದ್ರೆ ಇಷ್ಟು, ತಲೆ ಒರೆಸಿದ್ರೆ ಎಷ್ಟು ಒಂಥರ ಫುಲ್ ಟೆನ್ಷನ್ ಥರ ಆಗ್ಬಿಟ್ಟೈತೆ. ಏನಿದು ಇಷ್ಟೊಂದು ಏರ್ ಫಾಲ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ದೇವ್ರಾಣೆ. ಆ ವಾಟಿಕ ಈ ಸಲ ಹೋದಾಗ್ಲೂ ಅಲ್ಲಿ ಖಾಲಿನೇ ಆಗ್ಬಿಟ್ಟಿದೆ, ಇರಲಿಲ್ಲ. ಬೇರೆ ಒಂದು ಯಾವ್ದಾದ್ರು ಒಂದು ಶಾಪಲ್ಲಿ ನೋಡ್ಬಿಟ್ಟು ಅದೇ ಒಂದು ಶಾಂಪೂನ ತೊಗೊಬರ್ಬೇಕು. ನಿಜವಾಗ್ಲೂ ತಲೆ ಕೂದಲು ಉದುರಿದ್ರಂತೂ ನಿಜವಾಗ್ಲೂ. ಆಮೇಲೆ ಮುಖದಲ್ಲಿ ಪಿಂಪಲ್ ಬಂದಾಗ ಆಗೋ ಟೆನ್ಷನ್ನು ಜೀವನದಲ್ಲಿ ಏನು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ನನಗಂತೂ ನೆಕ್ಸ್ಟ್ ಲೆವೆಲ್ಲು ಒಂಥರ ಹೆಂಗೆ ಅನ್ಸ್ಬಿಟ್ಟಿದೆ ಅಂದರೆ ಇಷ್ಟು ಸುಮ್ಮನೆ 2 ಸಲ ತಲೆ ಬಚ್ಚಿದ್ರು ಹಿಂಗಂದ್ರೂ ಬಂದ್ಬಿಡುತ್ತೆ. ಅಷ್ಟೊಂದೆಲ್ಲ ಹೋದರೆ 1 ತಿಂಗ್ಳಿಗೆ ಗುಂಡೆನೇ ಆಗ್ಬಿಡುತ್ತಪ್ಪ. ಏನು ಮಾಡೋದು ಹಿಂಗಾದರೆ ಅಂತ ಗೊತ್ತಾಗ್ತಾಯಿಲ್ಲ. ಫಸ್ಟು ಆದದಾಗಲಿ ಫಸ್ಟು ಶಾಂಪೂನ ಹಳೆ ಶಾಂಪೂನೇ ತೊಗೊಂಬಂದು ಯೂಸ್ ಮಾಡಬೇಕು. ಹೋಗಬೇಕು ಅನ್ಕೋತೀನಿ, ಹೋಗೋಕ್ಕಾಗಲ್ಲ, ಟೈಮು ಅಷ್ಟು ಸಿಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬೆಳಗಿನ ಟೈಮು ನಾನು ಒಂದು 4 ದಿವಸ ಬೆಳಗಿನ ಟೈಮ್ ವೀಡಿಯೋ ಹಾಕ್ತಾಯಿದ್ದೆ. ಯಾಕೋ ವ್ಯೂಸ್ ಬರ್ತಾ ಇರಲಿಲ್ಲ. ನಾರ್ಮಲಾಗಿ ನಾನು ಈವ್ನಿಂಗ್ ಟೈಮೇ ಬ್ಲಾಗನ್ನು ಅಪ್ಲೋಡ್ ಮಾಡುವಂಥದ್ದು. ಸೊ ನನಗೆ ಯಾವ ಟೈಮಿಂಗ್ಸಲ್ಲಿ ಹಾಕಬೇಕು ಅನ್ನೋದೊಂದು ತಲೆನೋವು ಬರ್ತಾಯಿದೆ. ಸೊ ಯಾವ್ದಾದ್ರು ಒಂದು ಟೈಮಿಂಗ್ಸ್ ಇದ್ದರೆ ಹೇಳಿ, ನೀವು ಕಾಮೆಂಟ್ ಮಾಡಿ ಹೇಳಿ. ಈ ಟೈಮಿಂಗ್ಸಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮಾತ್ರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ನಾನು ಹೇಳಿದ್ನಲ್ಲ ಆವಾಗಲೇ ಹೇಳಿದೆ ನಾನು ಏನಕ್ಕೆ ಆಯಿತು ಅಂತ ಅಂದ್ಬಿಟ್ಟು. ಇವತ್ತು ಸಂಜೆ ಬ್ಲಾಗ್ ಇದೆ, ರೆಡಿ ಇದೆ, ಅಪ್ಲೋಡ್ ಮಾಡಬೇಕಷ್ಟೇ. ಸಂಜೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಚಾನಲ್ಲು ಚೆನ್ನಾಗಿ ಓಡೋ ಥರ ಮಾಡಿ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಒಂಥರ ಮೈಂಡು ಬ್ಲಾಕ್ ಆದಂಗೆ ಆಗ್ಬಿಟ್ಟೈತೆ. ಆದ್ರೂ ನೋಡೋಣ, ಏನೋ ಒಂದು ಆಗುತ್ತೆ, ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋದು ಇದ್ರ ಮೇಲೆ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಸಿಗ್ತೀನಿ ಮನೆಗೆ ಹೋದ್ಮೇಲೆ. ಈ ಎಳ್ನೀರಿಗೆ 35 ರೂಪಾಯಿ ಅಂತ. 35 ರೂಪಾಯಿ ಅಂತೆ ಗೈಸ್. ನಿಜ ಕೊಡ್ಬೋದಲ್ಲ 35 ರೂಪಾಯಿ? ನೋಡೋಣ ನೀರು ಎಷ್ಟೈತೆ ಅಂತ ಗೊತ್ತಿಲ್ಲ. ಪುಟ್ಟ ಕಿಚ್ತಾ ಇದ್ದಾನೆ ಇವಾಗ. ಹಾಯ್ ಕೌಶಿ, ಹಾಯ್ ಹಾಯ್. ಪಪ್ಪಾಗ ಹಾಯ್ ಮಾಡ್ತಾ ಇದ್ದಾನೆ. ತಾಚಿ ಮಾಡಪ್ಪ, ಪಾಚಿ ಮಾಡು ಮಗನೆ. ಅಯ್ಯೋ ಮಗನೆ, ಹಾಯ್ ಮಾಡು ಮಗನೆ. ಇಲ್ಲಿ ಕ್ಯಾಮ್ರಾಗೆ ಹಾಯ್ ಮಾಡು. ಹಾಯ್ ನನಗೆ ಮಾಡಬೇಕು, ಈ ಕಡೆ ಕ್ಯಾಮ್ರಾಗೆ ಮಾಡಬೇಕು. ಇವಾಗ ಜಸ್ಟು ಶಾಪಿಂದ ಮನೆಗೆ ಬಂದೆ. ಇವಾಗ ಮನೆಯೆಲ್ಲ ನೋಡಿ ಯಾವ ಥರ ಗಲೀಜು ಮಾಡವನೆ. ಹೇಳಿದ ಮಾತು ಒಂಚೂರು ಕೇಳಲ್ಲ ಇವನು ಗೈಸ್. ಟೊಮೆಟೊ ತಿಂತವನೆ. ಟೊಮೆಟೊ ತೊಗೊಂಬಂದೆ ಬರಬೇಕಾದ್ರೆ. ಕೌಶಿ ನೋಡಿ ಈ ಕಡೆ ತಿರುಗು. ಇಲ್ಲಿ ಹೇಳಿದ ಮಾತು ಕೇಳಲ್ವ ನೀನು? ಹಾಂ, ಹೇಳಿದ ಮಾತು ಕೇಳಲ್ವಾ? ಎಷ್ಟು ಕ್ಲೀನ್ ಮಾಡಿದ್ರೂ ತೆಗೆದು ಬಿಸಾಕ್ತಾರೆ ಎಲ್ಲ. ಬ್ಯಾಡ್ ಬಾಯ್ ಕೌಶಿಕ್. ಮಕ್ಕಳು ಅಳ್ತಾ ಇರ್ತಾರೆ, ಜಾಸ್ತಿ ಕಿರಿಕಿರಿ ಮಾಡ್ತಾ ಇರ್ತಾರಲ್ಲ, ಆವಾಗ ಅವರನ್ನು ಖುಷಿ ಪಡಿಸಿದಾಗ ಕಿರಿಕಿರಿ ಮಾಡೋ ಮೈಂಡು ಅವ್ರಿಗೆ ಹೋಗುತ್ತೆ, ನಾರ್ಮಲ್ ಆಗ್ತಾರೆ. ಸೊ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ. ನಾನು ತುಂಬ ಸತಿ ಈ ಒಂದು ಟಿಪ್ನ ಫಾಲೋ ಮಾಡಿದ್ದೀನಿ, ನನಗೆ ಇದು ವರ್ಕ್ ಆಗುತ್ತೆ. ಸೊ ಅವರು ಆರಾಮಾಗಿ ಮತ್ತು ನಾರ್ಮಲಾಗಿ ಖುಷಿಯಾಗಿ ಆಡ್ಕೊಂಡಿರೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಾಂದರೆ ಅಳ್ತಾ ಇದ್ದರೆ ಬರೀ ಅಳೋದನ್ನೇ ಜಾಸ್ತಿ ಓವರಾಗಿ ಮಾಡಿಬಿಡ್ತಾರೆ. ಒಂದು ಸತಿ ಇದನ್ನು ಫಾಲೋ ಮಾಡಿ. ಯೂಸ್ ಆದರೆ ಕಾಮೆಂಟ್ ಮಾಡಿ ಹೇಳಿ. ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ, 2 ಡೇಸ್ ಆದ್ರೂ ಇನ್ನೂ ಕ್ಲೀನ್ ಮಾಡೇ ಇರಲಿಲ್ಲ.
ದಿನ ಒಂದೊಂದೇ ಪಾರ್ಟ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಮುಗೀತಾ ಇಲ್ಲ. ಮನೆ ಕ್ಲೀನಿಂಗ್ ಅನ್ನೋದು ಪ್ರತಿದಿನ ಕ್ಲೀನ್ ಮಾಡಿದ್ರೂ ಇರುತ್ತೆ, ಮಾಡಿಲ್ಲ ಅಂದ್ರೂ ಇದ್ದೇ ಇರುತ್ತೆ. ಆದಷ್ಟು ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಜಾಸ್ತಿ ಒಂದೇ ಸತಿ ಕಷ್ಟಪಟ್ಟು ಕ್ಲೀನ್ ಮಾಡೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ಗೆ ಒಂದು ಬಟ್ಟೆನ ಮಡ್ಚಿಟ್ಕೊಂಡ್ರೆ ಬಟ್ಟೆ ಯಾವಾಗಲೂ ಹಂಗೆ ಮಡಚಿ ಇಟ್ಕೊತಾನೆ ಇರ್ತೀವಿ. ಒಂದು ಸತಿ ಮೆಸ್ಸಿ ಆಗಕ್ಕೆ ಬಿಟ್ಬಿಟ್ರೆ ಒಳ್ಳೆ ಗೊಬ್ಬರ ಥರ ಫುಲ್ಲು ಮೆಸ್ ಆಗಿಬಿಡುತ್ತೆ, ಮತ್ತು ಕ್ಲೀನ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಆ ರೀತಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಕೆಲಸ ಏನೂ ಇರಲ್ಲ. ಜಸ್ಟ್ ಸುಮ್ಮನೆ ಮೇಲೆ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಒಂದೇ ಸಲ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗೈತೆ ಈ ವಿಷಯದಲ್ಲಂತೂ. ಅದರಲ್ಲೂ ಕಿಚನ್ ವಿಷಯ ಅಂತೂ ಕೇಳೋಂಗಿಲ್ಲ. ಎಲ್ಲನೂ ಎತ್ತಿ ಇಟ್ಕೊಬೇಕು, ಯಾಕಂದರೆ ಕೌಶಿಕ್ ಎಲ್ಲನೂ ಎಳ್ದಿಡ್ತಾ ಇರ್ತಾನೆ. ಅದರಿಂದ ಏನೋ ಒಂದು ಮಾಡಿ ಎಲ್ಲ ಕ್ಲೀನ್ ಮಾಡೋ ಮೈಂಡ್ ಅಂತೂ ಬಂದ್ಬಿಟ್ಟೈತೆ. ಆಮೇಲೆ ಅವಕಾಡೋ ಇತ್ತು, ಬಟರ್ ಫ್ರೂಟು. ಸರಿ, ಅದರಲ್ಲಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ನಾನು ಫಸ್ಟ್ ಟೈಮು ಈ ಸ್ಯಾಂಡ್ವಿಚ್ನ ಮಾಡ್ತಾ ಇರೋದು. ನಾನು ಇದುವರೆಗೂ ಯಾವ ಸತಿನೂ ಬಟರ್ ಫ್ರೂಟ್ ಸ್ಯಾಂಡ್ವಿಚ್ನ ಮಾಡಿಲ್ಲ. ಸರಿ, ಇವತ್ತು ಇತ್ತಲ್ಲ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟು ಹಣ್ಣಾಗಿರುವಂಥ ಒಂದು ಬಟರ್ ಫ್ರೂಟ್ನ ತೊಗೊಂಡು ಅದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಆನಿಯನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು. ಬಟ್ ನಾನು ಹಸಿಮೆಣ್ಸಿನ್ಕಾಯಿ ನನಗೆ ಬೇಡ ಅಂತ ಹಾಕ್ಕೊಂಡಿಲ್ಲ. ಕೊತ್ತಂಬರಿ ಸೊಪ್ಪು ಇತ್ತು ಬಟ್ ಹಾಕೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಂದರೆ ಇದಕ್ಕೆ ನಾವು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಬರುತ್ತೆ ನೋಡಿ, ಅದನ್ನು ಬೇಕಂದರೆ ಮಾಡಿ ಹಾಕ್ಕೊಬೋದು. ಇಲ್ಲ ಬೇಡ ಅಂತಂದರೆ ಇಲ್ಲ. ನಮ್ಮ ಮನೆಯಲ್ಲಿ ನಾರ್ಮಲ್ ಬ್ರೆಡ್ ಇರಲಿಲ್ಲ, ಬನ್ನಿತ್ತು. ಸರಿ, ಇದರಲ್ಲೇ ಒಂದು ಸಲ ಟ್ರೈ ಮಾಡೋಣ ಇತ್ತಲ್ಲ ಅಂದ್ಬಿಟ್ಟು ಮಾಡ್ತಾ ಇರೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬಟರ್ ಫ್ರೂಟ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ನಾನು ಅಂದ್ಕೊಂಡೆ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಸಖತ್ತಾಗಿ ಬಂದೈತೆ. ಬೇಕಂದಾಗ ಸ್ವಲ್ಪ ಖಾರಕ್ಕೆ ಬೇಕಂದರೆ ಅದಕ್ಕೆ ಗ್ರೀನ್ ಚಟ್ನಿ ಬರುತ್ತಲ್ಲ, ಅದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿಯ ಕೆಚಪ್ ಹಾಕ್ಕೊಂಡಿಲ್ಲ, ಮಯೋನೀಸ್ ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಪ್ಲೇನಾಗೆ ಮಾಡಿರೋದು. ನಾರ್ಮಲಾಗಿ ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕಿ ಒಂದು 2 ನಿಮಿಷ ಬೇಯಿಸಿದ್ರೆ ಮುಗೀತು, ರೆಡಿ ಆಗಿಬಿಡುತ್ತೆ. ಬೇಯಿಸಿ ಎಲ್ಲ ಆದಮೇಲೆ ತಿನ್ನೋಕ್ಕಾಗಿಲ್ಲ, ಸ್ವಲ್ಪ ಅದೇ ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಆಮೇಲೆ ಸ್ವಲ್ಪ ಶಾಪ್ ಹತ್ರ ಬೇರೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಹಂಗೆ ಪಾರ್ಸಲ್ ತೊಗೊಂಡೋದೆ. ಸರಿ, ಪುಟ್ಟಂಗೆ ಒಂದು ಪೀಸ್ ಕೊಡೋಣ, ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಕೇಳೋಣ ಅಂತಂದ್ಬಿಟ್ಟು. ಗೈಸ್, ಇವಾಗ ಮತ್ತೆ ಶಾಪಿಗೆ ಬಂದೆ. ಗುಡು ಅಂತ ಓಪನ್ ಮಾಡು. ನೀ ತಿಂದ್ರಾ? ನಾನು ತಿಂದಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅಂತ ನಾನು ಮಾಡ್ಕೊಂಡು ಓಪನ್. ನೀನು ಒಂದು ತಿನ್ನು, ನೀನು ಒಂದು ತಿನ್ನು. ನೀನು ಯಾಕೆ ನಿನಗೊಂದು ನನಗೊಂದು. ಏನಕ್ಕೆ ಮಾಡಿರೋದು? ಹೆಂಗೈತೆ ಹೇಳು ಫಸ್ಟು. ಹೆಂಗೆ? ಚೆನ್ನಾಗಿದೆ. ಆಯ್ತಾ, ನೀವೊಂದು ತಗೋ, ಇನ್ನು ಮನೇಲೈತೆ ಹೋದಾಗ ಮಾಡ್ಕೊಂಡ್ರೆ ಆಯ್ತು. ಇಂಗ್ರೀಡಿಯೆಂಟ್ಸ್ ಏನಾಗಿದೆ? ಐಟಮ್ಸು ಏನಿರ್ಬೋದು ಗೆಸ್ ಮಾಡು. ಆಲೂ ಸ್ಕ್ರಿಪ್ ಇದು ಮಾಡಿದ್ಯಾ? ಇಲ್ಲ, ಅವಕಾಡೋ ಅಂದ್ರೆ ಇದು ಬಟರ್ ಫ್ರೂಟು. ಹಾಂ, ಅದು ಬಟರ್ ಫ್ರೂಟ್ ಸ್ಯಾಂಡ್ವಿಚ್. ಆಯಿತಾ? ಬ್ರೆಡ್ ಇರಲಿಲ್ಲ, ಬಂದಿತ್ತು ಅಂದ್ಬಿಟ್ಟು ಅದರೇ ಮಾಡಿದೆ. ಬಟ್ ಬ್ರೆಡ್ಡಲ್ಲಿ ಚೆನ್ನಾಗಿರುತ್ತೆ ಇದು. ಬನ್ ಒಂಥರ ಅನಿಸುತ್ತೆ, ಬನ್ ತಿನ್ನೋ ಥರ ಫೀಲ್ ಆಗುತ್ತೆ. ಬಟ್ ಆದರೆ ಹೆಲ್ದಿ ಇದು. ಎಷ್ಟು ಜನ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ನನಗೆ ಇಷ್ಟ ಆಯಿತು. ಅದಕ್ಕೆ ಮನೆಗೆ ಹೋದ್ಮೇಲೆ ಇನ್ನೂ ಒಂದು 2-3 ಆಗುತ್ತೆ ಮಾಡಿ ಇವ್ರಿಗೆಲ್ಲ ಕೊಡಬೇಕು. ಚಾಪ್ ಮಾಡಿಟ್ಟೆ ಲೇಟ್ ಆಗುತ್ತೆ ಅಂತ ಬಂದೆ, ನೋಡಿದ್ರೆ ಮಳೆ ಬರ್ತೈತೆ. ಟೈಮ್ ಇವಾಗ 6:45 ಆಗಿದೆ. ಮನೇಲಿ ಮಧ್ಯಾಹ್ನ ಹೋದ್ಮೇಲೆ ಮತ್ತೆ ನಾನು ಶಾಪಿಗೆ ಬಂದಿರಲಿಲ್ಲ. ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಇತ್ತು, ನಾಳೆ ಪೂಜೆ ಮಾಡಬೇಕಿತ್ತು.
ಅಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಕೂತಿದ್ದೆ. ಆಮೇಲೆ ಪುಟ್ಟ ಶಾಪ್ ಹತ್ರ ಬಾ ಅಂತಂದ. ಅದಕ್ಕೆ ಒಂದು 5:10 ಆಗಿತ್ತು, 5:15 ಏನೋ ಆಗಿತ್ತು ಅಂತಂದೆ. ಬಂದೆ. ವಾಯ್ಸ್ ಓವರ್ ಕೊಟ್ಕೊಳ್ಳೋಕ್ಕಾಗಿಲ್ಲ, ಇವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡ್ತೀನಿ ಆದರೆ ಇವತ್ತು ಒಂದು 9 ಗಂಟೆಗಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆನೂ ಅಪ್ಲೋಡ್ ಮಾಡಿಲ್ಲ, ದಿನ ಇದೇ ಥರ ಆಗೋಗುತ್ತೆ ನೋಡಿ. ಅದಕ್ಕೆ ಏನು ಮಾಡಬೇಕು, ಇನ್ಮೇಲೆ ನೈಟು ನೀಟಾಗಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎತ್ತಿಟ್ಕೊಬಿಡ್ಬೇಕು. ಸುಮ್ಮನೆ ಬೆಳಿಗ್ಗೆ ಬಂದತೆಗೆ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಯಾವಾಗಾದರೂ ನಾನು ಯಾವ ಟೈಮಿಂಗ್ಸಲ್ಲಿ ಮಾಡ್ತೆ ಆ ಟೈಮಿಂಗ್ಸಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ. ಇಲ್ಲ ಅಂದರೆ ನೋಡಿ ಈ ಥರ ಒಂದು ಪ್ರಾಬ್ಲಮ್ಮು. ಅಂದರೆ ಇವಾಗ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಲ್ಲ, ಸೊ ಅದರಿಂದ ಸ್ವಲ್ಪ ನನಗೆ ಗಡಿಬಿಡಿ ಆಗೋಗುತ್ತೆ, ಮಾಡೋಕ್ಕಾಗಿಲ್ಲ. ಇವತ್ತಿನ ವಿಡಿಯೋ ಚೆನ್ನಾಗಿ ಹೋಯ್ತು ಅಂತ ಅನ್ಕೋತೀನಿ. ಇವತ್ತಿನ ಡೇ ಒಂಥರ ಫುಲ್ಲು ಬ್ಯುಸಿ ಥರನೇ ಇತ್ತು. ಸ್ವಲ್ಪ ಕೆಲಸ, ಶಾಪು, ಮನೆ, ಅಡುಗೆ ಈ ಥರ ಇದೆ. ಸಂಜೆ ಹೋಗಬೇಕು, ಅಡುಗೆ ಮಾಡಬೇಕು. ಏನು ಮಾಡೋದು ಇನ್ನೂ ಗೊತ್ತಿಲ್ಲ. ಸಾಂಬಾರು ಬೆಳಿಗ್ಗೆ ಕೂಗಿಸಿದ್ನಲ್ಲ, ಅದು ಮಧ್ಯಾಹ್ನ ಮಾಡಲಿಲ್ಲ. ಸಾಂಬಾರಿತ್ತು ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರಿತ್ತು, ಸೊ ಅದರಲ್ಲೇ ತಿಂದ್ವಿ. ಇವಾಗ ಸಂಜೆ ಅದಕ್ಕೆ ಒಗ್ಗರಣೆ ಹಾಕಬೇಕು. ಮತ್ತು ಅಡುಗೆ ಏನಾದರೂ ನೋಡೋಣ, ಮುದ್ದೆ ಏನಾದರೂ ಆದರೆ ಮುದ್ದೆ ಮಾಡಿಬಿಡ್ತೀನಿ. ಸ್ವಲ್ಪ ರೈಸ್ ಇದೆ ಅನ್ಕೊತೀನಿ, ಮುದ್ದೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಇವಾಗ ನನಗೆ ರೈಸ್ ತಿನ್ನಲ್ಲ, ನಾನು ಬೇರೆ ಏನಾದರೂ ಮಾಡಿಕೊಂಡು ಪಟ್ಟಂತ ತಿನ್ಕೋಬೇಕು. ಆಲ್ರೆಡಿ ನಾನು ಸ್ಯಾಂಡ್ವಿಚ್ ಮಾಡಿದ್ದೆ, ಅದು ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಅದು ಮಿಕ್ಸ್ ಇದೆ. ಸೊ ಅದರಲ್ಲಿ ಮನೆಗೆ ಹೋಗ್ಬಿಟ್ಟು ಇವರಿಬ್ಬರಿಗೂ ಮಾಡಿಕೊಡ್ಬೇಕು. ನಾನು ಒಂದೇ ಒಂದು ಮಾಡ್ಕೊಂಡು ಬಂದೆ ಅಷ್ಟೇ. ಬ್ರೆಡ್ ಇರಲಿಲ್ಲ, ಬನ್ನಿತ್ತು. ಬನ್ನಲ್ಲೇನೋ ನನಗೇನೋ ಚೆನ್ನಾಗಿ ಅಂದರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಬನ್ಗಿಂತ ಬ್ರೆಡ್ಡಲ್ಲಿ ಚೆನ್ನಾಗಿರುತ್ತೆ, ಒಂಥರ ಕ್ರಂಚಿಯಾಗಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ಮನೇಲಿ ಮಾಡಬೇಕು. ಇವತ್ತು ಎಷ್ಟೊತ್ತಾದರೂ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಆಮೇಲೆ ಮಲ್ಕೋಬೇಕು. ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನಾಳೆ ಒಂಥರ ಹೊಸ ಬ್ಲಾಗು. ಸ್ವಲ್ಪ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಇನ್ಮೇಲೆ ಚೆನ್ನಾಗಿ ಅಡುಗೆಗಳು, ಸ್ವಲ್ಪ ಸ್ಪೇಸ್ ಒಂಥರ ಇಕ್ಕಟ್ಟಾಗ್ಬಿಟ್ಟಿದ್ದೆಲ್ಲ ಅಲ್ಲೇ ಡಂಪ್ ಮಾಡಿ ಇವಾಗ ಸ್ವಲ್ಪ ನೀಟಾಗೆಲ್ಲ ಇಟ್ಕೊಂಡಿದ್ದೀನಿ. ಸೊ ಅದರಿಂದ ತೋರಿಸ್ತೀನಿ. ನಾಳೆ ನನ್ನ ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಮಾಡ್ತೀನಿ. ಇನ್ನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಸಪ್ರೇಟಾಗಿ ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡಿ ಇನ್ನೊಂದ್ಸಲಿ ಕಿಚನ್ದು ಕೂಡ ಇದು ಮಾಡಬೇಕು. ಇನ್ನು ಆರ್ಗನೈಸ್ ಮಾಡಿ ಕಿಚನ್ ಟೂರ್ ಮಾಡಬೇಕು. ಸಾರಿ, ಕಿಚನ್ ಅಲ್ಲಪ್ಪ, ಫ್ರಿಜ್ ಟೂರ್ ಮಾಡಬೇಕು. ಇವಾಗ ಸದ್ಯಕ್ಕೆ ಶಾಪಲ್ಲಿದ್ದೀನಿ. ಟೀ ಕುಡಿದೆ, ಸಾರಿ ಟೀ ಎಲ್ಲ ಕಾಫಿ ಕುಡಿದೆ. ತಲೆ ನೋಯ್ತಾಯಿತ್ತು ಅಂದ್ಬಿಟ್ಟು ಕಾಫಿನ ಕುಡಿದೆ. ಡಾಕ್ಟ್ರು ಕಾಫಿ ಟೀ ಕುಡಿಬಾರ್ದು ಅಂತಂದರು, ಬಟ್ ನಾನು ಒಂದ್ಸಲ ಕುಡಿತೀನಿ ಅಷ್ಟೇ, ಒಂದು ಈವ್ನಿಂಗಲ್ಲಿ. ಬೆಳಿಗ್ಗೆ ನನಗೆ ಅಷ್ಟು ಏನು ಕುಡಿದ ಅಭ್ಯಾಸ ಇಲ್ಲ. ನೋಡೋಣ ಸಂಜೆ ಹೋಗ್ಬಿಟ್ಟು ಮನೇಲಿ ಏನು ಮಾಡ್ತೀನಿ, ನೈಟು ಮಲ್ಕೊಳ್ಳೋ ಅಷ್ಟೇ ನನ್ನ ಒಂದು ರುಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸದ್ಯಕ್ಕೆ ಇಲ್ಲೇನೂ ಇಲ್ಲ, ಸ್ವಲ್ಪ ಫೋನ್ ನೋಡ್ಕೊಂಡೇ ಇರೋದು ಅಷ್ಟೇ. ಊಟ ಬಂದಮೇಲೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ಮನೆಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಇತ್ತು, ಅಮ್ಮನಿಗೊಂದು ಮಾಡಿಕೊಟ್ಟೆ. ಮತ್ತು ಪುಟ್ಟಂಗೆ ನಾನೊಂದು ತಿನ್ನೋಣ ಅಂದ್ಕೊಂಡೆ, ಬಟ್ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ತಿನ್ನೋಕ್ಕೆ ಹೋಗಿಲ್ಲ. ಆ ಪುಟ್ಟಂಗೆನೇ ಕೊಟ್ಟೆ. ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಒಂದು ಸರ್ತಿ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಕೆಲವೊಂದನ್ನು ಮಾತ್ರ ಮೇಲೇನೆ ಇಟ್ಕೋಬೇಕು, ಯಾಕಂದರೆ ಕೌಶಿಕ್ ಎಳೆದ್ಬಿಟ್ಟು ಬಿಸಾಕ್ಬಿಡ್ತಾನಲ್ಲ, ಸೊ ಅದರಿಂದ ಮೇಲೇ ಇಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು ಆಲ್.